ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, HSTR ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ನೋಡಿ, ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಈ ಹಿಂದೆ ನಡೆದಾಗ TET ಅವಶ್ಯಕತೆ ಇರಲಿಲ್ಲ ಮತ್ತು PG ಅವಶ್ಯಕತೆ ಕೂಡ ಇರಲಿಲ್ಲ. ಈಗ TET ಬೇಕಾ ಮತ್ತು PG ಕೂಡ ಬೇಕಾ ಅನ್ನೋಂಥದ್ರ ಬಗ್ಗೆ, ಅಂದರೆ TET ಮತ್ತು PG ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಉಚಿತವಾದಂಥ ಸಬ್ಸ್ಕ್ರೈಬ್ ನನಗೆ ಸಹಾಯ ಆಗುತ್ತೆ, ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಅನುಕೂಲ ಆಗುತ್ತೆ. ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಒಂದು ಪ್ರೇರೇಪಣೆಯನ್ನು ನೀವು ಎಲ್ಲರೂ ನೀಡಿದಂತಾಗುತ್ತೆ. ಹಾಗಾಗಿ ತಮ್ಮ ಒಂದು ಸಪೋರ್ಟ್ ಕೂಡ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಹೋಗೋದಾದರೆ, ನೋಡಿ, ಈ ಹಿಂದೆ ಏನು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ನಡೆದಿತ್ತು, ಆಗ ಜಸ್ಟ್ ಬೇಕಾಗಿರ್ತಕ್ಕಂಥದ್ದು ಡಿಗ್ರಿ ಪ್ಲಸ್ ಮತ್ತು BEd. ನೋಡಿ, ಡಿಗ್ರಿ ಮತ್ತು BEd ಮೇಲೇ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ನಡೆದಿತ್ತು. ಆದರೆ ಇತ್ತೀಚೆಗೆ ಚರ್ಚೆ ಬಹಳ ನಡೀತಾ ಇದೆ. ಏನಂದರೆ HSTR CN ರೂಲ್ ತಿದ್ದುಪಡಿ ಆಗುತ್ತಾ ಅಥವಾ CN ರೂಲ್ ತಿದ್ದುಪಡಿ ಆದರೆ ಯಾವಾಗ ಬರುತ್ತೆ ಮಾಹಿತಿ ಅನ್ನೋಂಥದ್ದು. ಸ್ನೇಹಿತರೆ, ಒಂದು ವಿಚಾರ ಮಾಡೋಣ. PST ಮತ್ತು GPT ಇತ್ತೀಚೆಗೆ ತಿದ್ದುಪಡಿಯನ್ನು ಮಾಡಿ ಬಿಟ್ಟರು. ತಮಗೆ ಆಲ್ರೆಡಿ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಅಂದರೆ ಈಗೇನು ಬ್ಯಾಕಪ್ ಸ್ಕೋರ್ ಇತ್ತಲ್ವಾ, ಅಂದರೆ 20% TET, 20% ಡಿಗ್ರಿ, 10% BEd ಇತ್ತು. ಅದನ್ನೇನು ಮಾಡಿದರು, 20% TET ಹೇಗಿತ್ತೋ ಹಾಗೆ ಅದನ್ನು ಉಳಿಸ್ಕೊಂಡಿದ್ದಾರೆ. 20% ಡಿಗ್ರಿ ಇದ್ದಿದ್ದನ್ನು 8%ಗೆ ತೊಗೊಂಡಿದ್ದಾರೆ. ಜೊತೆಗೆ BEd 10% ಇತ್ತು, ಅದನ್ನು 2%ಗೆ ಕಡಿಮೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬ್ಯಾಕಪ್ ಈಗ ಎಷ್ಟಿದೆ ಅಂತಂದರೆ ಜಸ್ಟ್ 30% ಇರ್ತಕ್ಕಂಥದ್ದು. ಸೊ ಹಳೆ ಮಂದಿಗೆಲ್ಲ ಅನುಕೂಲ, ತಿದ್ದುಪಡಿ ಆಗಿರ್ತಕ್ಕಂಥದ್ದು ಒಳ್ಳೆಯ ವಿಚಾರನೆ. ಯಾಕೆಂದರೆ CETಯಲ್ಲಿ ಹೊಸಬರಾಗಿರ್ಬೋದು ಅಥವಾ ಹಳಬರಾಗಿರ್ಬೋದು, ಏನು CET ಇದೆ 70%, ಅಲ್ಲಿ ಈಗ ಯಾರು ಓದ್ತಾರೆ ಇವತ್ತು ಅವರು CETಯಲ್ಲಿ ಹೆಚ್ಚು ಸ್ಕೋರ್ ಮಾಡ್ಕೊಳ್ಳೋಂಥ ಅವಕಾಶ ಇರುತ್ತೆ. ಅದೇ ಡಿಗ್ರಿ ಮತ್ತು BEd ಅಥವಾ TET ಅನ್ಬಿಡಿ, ಅದು TET ಪ್ರತಿ ಸಾರಿ ನಡೀತಿರ್ತವೆ. ನಾವು ಇನ್ನೊಂದು ಸಾರಿ ಎಕ್ಸಾಮನ್ನು ಬರೆದು TET ಸ್ಕೋರ್ನ ಹೆಚ್ಚು ಮಾಡ್ಕೋಬೋದಾಗಿರುತ್ತೆ. ಆದರೆ BEd ಮತ್ತು ಡಿಗ್ರಿ ಹಂಗಲ್ಲ. ಈಗ ಯಾರು ಈ ವರ್ಷ ಡಿಗ್ರಿ ಪಾಸ್ ಆಗಿದ್ದಾರೋ ಅವರೆಲ್ಲ 80, 85, 90ವರೆಗೂ ಇರ್ತವೆ. ಅದೇ 2010, 15ರಲ್ಲಿ ಪಾಸ್ ಆದಂಥವ್ರು ಎಲ್ಲ 70, 75, 65 ಈ ರೀತಿ ಕಡಿಮೆ ಇರ್ತವೆ. ಸೊ ಅಂಥವ್ರಿಗೆ ಆ ಡಿಗ್ರಿಯನ್ನು BEdನ್ನು ಆ ಸ್ಕೋರ್ನ ಹೆಚ್ಚು ಮಾಡ್ಕೊಳ್ಳೋಕೆ ಅವಕಾಶ ಇರಲಿಲ್ಲ. ಈಗ ಅದು ಕಡಿಮೆ ಆಗಿರೋಂಥದ್ದು ಒಂದು ರೀತಿಯಲ್ಲಿ ಒಳ್ಳೆಯದು. ಆದರೆ ಹೊಸಬ್ರಿಗೆ ಏನು ಅನಿಸುತ್ತೆ, ಏನಪ್ಪ 2% ಗಳಿಸ್ಬಿಟ್ರು, ನಾನು 85 ಮಾಡಿದ್ದೆ, 90 ಮಾಡಿದ್ದೆ ಅನ್ಕೊಂಡಿರ್ತಾರೆ. ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಈ ಕ್ಷಣಕ್ಕೆ ನಾವು ಯಾರು ಅಪ್ಡೇಟ್ ಇರ್ತೀವಿ ಅಂಥವ್ರದ್ದು ಇಲ್ಲಿ ಶಿಕ್ಷಕರ ನೇಮಕಾತಿಯಲ್ಲಿ ಅವಕಾಶ ಸಿಗುತ್ತೆ. ನೋಡಿ, 70% ಇದೆ CET, ಒಳ್ಳೆಯ ಸ್ಕೋರನ್ನು ಮಾಡಿ. ಅಂದರೆ ಹೆಂಗೆ ನೀವು ಡಿಗ್ರಿಯನ್ನು ಚೆನ್ನಾಗಿ ಓದ್ಕೊಂಡು ಪರ್ಸೆಂಟೇಜ್ ಮಾಡಿದ್ರಿ, ಹಾಗೆಯೇ BEdಲ್ಲಿ ಒಳ್ಳೆ ಸ್ಕೋರನ್ನು ಮಾಡಿಕೊಂಡು TETಯಲ್ಲೂ ಕೂಡ ಒಳ್ಳೆ ಸ್ಕೋರ್ ಮಾಡ್ಕೊಂಡು ಹೇಗೆ ಬಂದಿದ್ರೆ, ಹಾಗೆಯೇ CETಯಲ್ಲೂ ಕೂಡ ಚೆನ್ನಾಗಿ ಓದಿ ಒಳ್ಳೆ ಸ್ಕೋರ್ ಮಾಡ್ಕೊಂಡ್ರೆ ನಿಮ್ಗೆ ಅವಕಾಶ ಇದ್ದೇ ಇದೆ. ಸೊ ಅದೆಲ್ಲ ಬೇಡ. ಈಗ ನಾವು ವಿಷಯವನ್ನು ಮಾತ್ರ ಈಗ ಆಲ್ರೆಡಿ ನೋಡ್ತಾ ಇದ್ವಿ. ಅಂದರೆ ನಾವು ಈಗ ನೋಡಿ HSTR ಹಳೆ ರೂಲ್ಸ್ನ ನೋಡಿದ್ವಿ. ಈಗ ನಾನು ಯಾಕೆ ಡಿಗ್ರಿದನ್ನ 20% ಮತ್ತು TETಯ 20%, BEdನ 10% ಅದನ್ನೆಲ್ಲ ಯಾಕೆ ಹೇಳಿದ್ನಿ ಅಂದರೆ, ಅವೇನು 20 + 10 ಇತ್ತಲ್ವ 50%, ಅದನ್ನು ಕಡಿಮೆ ಮಾಡಿದರು PSTಗೆ ಮತ್ತು GPTಗೆ. ಅದೇ ಸಂದರ್ಭಕ್ಕೆ HSTR ರೂಲ್ಸ್ನು ಕೂಡ ತಿದ್ದುಪಡಿ ಮಾಡ್ಬೋದಿತ್ತು. ಅಂದರೆ TETಯನ್ನು ಅಂದರೆ TET ಕಡ್ಡಾಯ ಮಾಡ್ಬೋದಿತ್ತು ಮತ್ತು PGಯನ್ನು ಕೂಡ ಕಡ್ಡಾಯ ಮಾಡ್ಬೋದಿತ್ತು. ಬಟ್ ಅಲ್ಲಿ ಕೇವಲ PST ಮತ್ತು GPTದು ಕ್ಲಾರಿಟಿ ಕೊಟ್ಟರು, ಬಟ್ ಹೈಸ್ಕೂಲ್ದು ಏನೂ ಮಾಹಿತಿ ಸಿಗಲಿಲ್ಲ. ಆ ಕಾರಣದಿಂದ ನಾವು ಆ ದಿಕ್ಕಿನಲ್ಲಿ ವಿಚಾರ ಮಾಡೋದಾದರೆ ಈ ಒಂದು ನೋಟಿಫಿಕೇಶನ್, ಅಂದರೆ ಇದೊಂದು ಬಾರಿ ಏನಾದರೂ TET ಮತ್ತು PG ಇಲ್ಲದೇ ಹಳೆಯ CN ರೂಲ್ ಪ್ರಕಾರ ನೇಮಕಾತಿ ಮಾಡ್ತಾರ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಹಾಗಾದರೆ ಕಡ್ಡಾಯ ಇಲ್ವಾ ಅಂತಂದರೆ, ನೋಡಿ, NCT ಪ್ರಕಾರ ಎಲ್ಲ ರಾಜ್ಯಗಳಿಗೆ ಈಗಾಗಲೇ ಸುತ್ತೋಲೆನೇ ಹೊರಡಿಸಿದೆ. ಏನು ಅಂತಂದರೆ TET ಕಡ್ಡಾಯ ಮಾಡಬೇಕು HSTRಗೆ. ಅದು ಯಾವಾಗಿಂದ ಅಂತಂದರೆ 2027 ಜನವರಿ 1ರಿಂದ ಕಡ್ಡಾಯ ಆಗುತ್ತೆ. ಅಲ್ಲಿವರೆಗೂ ಇವ್ರು ಏನೇ ನೇಮಕಾತಿ ಮಾಡಿದರೆ ಬೇಕಾದರೆ TET ಇಲ್ಲದೇ ನೇಮಕಾತಿ ಮಾಡ್ಬೋದು. ಆದರೆ NCT ಇರ್ತಕ್ಕಂಥ ರೂಲ್ಸ್ ಪ್ರಕಾರ ಎಲ್ಲ ರಾಜ್ಯಗಳು TETಯನ್ನು ಕಡ್ಡಾಯ ಮಾಡಬೇಕು. ಯಾವಾಗಂದರೆ 2027 ಜನವರಿ 1ರ ನಂತರ TET ಕಡ್ಡಾಯ ಆಗುತ್ತೆ. ಅಷ್ಟರೊಳಗಡೆ ನೋಟಿಫಿಕೇಶನ್ ಆಯಿತು ಅಂತಂದರೆ, ಹಾಗಾದರೆ ಅದರೊಳಗಡೆ TET ಕಡ್ಡಾಯ ಮಾಡೋಕ್ಕೆ ಬರೋದಿಲ್ವಾ ಅಂತಂದರೆ ಖಂಡಿತವಾಗಲೂ ಬರುತ್ತೆ. ಅದು ರಾಜ್ಯ ಸರ್ಕಾರಗಳ ಮೇಲೆ ಡಿಪೆಂಡ್. ಈಗ ಉದಾಹರಣೆಗೆ ಬಿಹಾರದಲ್ಲಿ TET ಕಡ್ಡಾಯ ಆಗಿದೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ. ಅಂದರೆ ಅಲ್ಲಿ ಏನಾಗಿದೆ ಅಂತಂತಂದರೆ, ಪೇಪರ್ 1 ಏನು PST ನೀವು ಬರೀತಿರಲ್ಲ 1 to 5th, ಅಲ್ಲಿ TET ಪೇಪರ್ 1 ಪಾಸ್ ಆಗ್ತೀರಿ.
ಹಾಗೆ GPT ಪೇಪರ್ 2 ಅನ್ನು ಬರಿತೀರಿ. ಅಂದರೆ ಪೇಪರ್ 2 ಅಂದ್ರೇನು, ಪೇಪರ್ 2 TET ಅನ್ನು ಬರೆದು GPT ಎಕ್ಸಾಮನ್ನು ಬರಿತೀವಿ. ಆದರೆ HSTR ಬರೆಯೋದಕ್ಕೆ ಬಿಹಾರದಲ್ಲಿ ಏನು ಮಾಡಿದ್ದಾರೆ ಅಂದರೆ TET ಪೇಪರ್ 3 ಅನ್ನು ಇಟ್ಟಿದ್ದಾರೆ. ಅಂದರೆ ಅದು HSTR ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ. ನಮ್ಮಲ್ಲಿ ಕೂಡ ಆ ರೀತಿ ಮಾಡ್ಬೋದು ಅಂದರೆ ಮಾಡ್ಬೋದು. ಒಂದು ವೇಳೆ ಆ ರೀತಿ ಏನಾದರೂ TET ಕಡ್ಡಾಯ ಮಾಡಿದರೆ, PG ಕಡ್ಡಾಯ ಮಾಡಿದರೆ ಅವ್ರೇನು ಮಾಡಬೇಕಾಗುತ್ತೆ, ಮತ್ತೊಮ್ಮೆ TET ಅನ್ನು ನೋಟಿಫಿಕೇಶನ್ ಹೊರಡಿಸಬೇಕಾಗುತ್ತೆ. TET ನೋಟಿಫಿಕೇಶನ್ ಹೊರಡಿಸಿದರೆ ಮತ್ತು TET ಎಕ್ಸಾಮನ್ನು ಬರೆದು ಆನಂತರ ರಿಸಲ್ಟ್ ಬಂದು ಆನಂತರ ಅವೆಲ್ಲ ಆಗಬೇಕಂದ್ರೆ ತುಂಬ ಲೇಟ್ ಆಗುತ್ತೆ. ಸೊ ಆ ಕಾರಣದಿಂದಾಗಿ ಎಲ್ಲರಿಗೂ ಒಂದು ಖುಷಿ ವಿಚಾರ. ಅಂದರೆ ನಾನು ಮುಂದಕ್ಕೆ ಹೋಗ್ತಾ ಇರೋದು ಹೇಳ್ತಾ ಇಲ್ಲ, ಅಂದರೆ TET ಪೇಪರ್ 3 ನಡೆಸಲಿ, ಮುಂದಕ್ಕೆ ಹೋಗಲಿ ಅಂತ ಹೇಳ್ತಾ ಇಲ್ಲ. ನಾ ಹೇಳ್ತಿರುವಂಥದ್ದು ಏನಪ್ಪ ಅಂದ್ರೆ, ಒಂದು ವೇಳೆ ಅವರು TET ಏನಾದರೂ ಕಡ್ಡಾಯ ಮಾಡೋದಾಗಿದ್ದರೆ ಇಷ್ಟೊತ್ತಿಗಾಗಲೇ ತೀರ್ಮಾನವನ್ನು ತೊಗೊಂಡಿರ್ತಿದ್ರು. ಬಟ್ ಇದುವರೆಗೂ ಕೂಡ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಆ ಕಾರಣದಿಂದಾಗಿ HSTRನ ಈ ಹಿಂದಿನ ಸರ್ಕಾರದಲ್ಲಿ BC ನಾಗೇಶ್ ಸರ್ ಏನು ಶಿಕ್ಷಣ ಸಚಿವರಾಗಿದ್ದರು, ಆ ಸಂದರ್ಭದಲ್ಲಿ ಅವರು ಇದೊಂದು ಬಾರಿ ನಾವು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯನ್ನು TET ಇಲ್ಲದೆ ಮತ್ತು PG ಇಲ್ಲದೇ ಹಳೆ ಸೇನ್ ರೂಲ್ ಏನಿದೆ ಅದೇ ಪ್ರಕಾರನ ನಾವು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅಂತ ಅವರು ಹೇಳಿದರು. ಈಗಲೂ ಕೂಡ 2027 ಜನವರಿ 1ರವರೆಗೆ ಅದಕ್ಕೆ ಅವಕಾಶ ಇರೋದರಿಂದ ಇದೊಂದು ಬಾರಿ HSTRನ TET ಮತ್ತು PG ಇಲ್ಲದೆ ಮಾಡಿದರೆ ಅದೆಷ್ಟೋ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಅವಕಾಶ ಆಗುತ್ತೆ. ಯಾಕಂದರೆ ಅನೇಕ ಜನ TET ಅನ್ನು ಪಾಸಾಗಿಲ್ಲ, ಕೆಲವರು CTET ಅನ್ನು ಪಾಸಾಗಿಲ್ಲ, ಮತ್ತು ಇನ್ನೂ ಕೆಲವರು ಏನಾಗಿದೆ ಅಂತಂದರೆ ಈಗ B.Ed 4th ಸೆಮ್ ಇದ್ದಾರೆ ಅಥವಾ B.Edನ ಇತ್ತೀಚೆಗೆ ಮುಗಿಸ್ಕೊಂಡಿದ್ದಾರೆ, ಅಂಥವ್ರಿಗೂ ಕೂಡ ಇಲ್ಲಿ ಅವಕಾಶ ಸಿಗುತ್ತೆ. ಸೊ ಆ ಕಾರಣದಿಂದಾಗಿ ಹೇಳ್ತಾ ಇರುವಂಥದ್ದು ಏನಂದರೆ PST ಮತ್ತು GPT ತಿದ್ದುಪಡಿಗಳು ಆದವು. ಆದರೆ ಅದರ ಜೊತೆಗೇ ಈ ಒಂದು HSTR ನೇಮಕಾತಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಚರ್ಚೆಯನ್ನು ಮಾಡ್ಬೋದಾಗಿತ್ತು. ಬಟ್ ಅದೇನು ಮಾಹಿತಿ ಸಿಗದೇ ಇರೋ ಕಾರಣಕ್ಕೋಸ್ಕರ HSTRನ ಇದೊಂದು ಬಾರಿ ಏನಾದರೂ ಹಳೆ ಸೇನ್ ರೂಲ್ ಪ್ರಕಾರನ ನೇಮಕಾತಿ ಮಾಡ್ಕೊಳ್ಬೋದಾ ಅನ್ನುವಂಥದ್ದು. ಆ ಕಾರಣದಿಂದಾಗಿ ನೋಡಿ, ಒಂದು ವೇಳೆ HSTRಗೆ ಮುಂದೆ ಅಂದರೆ ಈಗ ಇವತ್ತು TET ಇಲ್ಲ, ಬಟ್ ಮುಂದೆ TET ಅದು ಕಡ್ಡಾಯ ಆಗುತ್ತೆ. ಯಾವಾಗಂದರೆ 2027 ಜನವರಿ 1ರ ನಂತರ TET ಮತ್ತು PG ಎರಡೂ ಕಡ್ಡಾಯ ಆಗ್ತವೆ. ಕಡ್ಡಾಯ ಆದಾಗ ಪೇಪರ್ 3 ನಡೆಯುತ್ತೆ. ಬಟ್ ಅವಾಗ ಏನಾಗುತ್ತೆ ಅಂದರೆ 9th to 12th ಮಾಡ್ತಾರೆ. ಅಂದರೆ ಪೇಪರ್ 3 ಯಾವುದಕ್ಕಂದರೆ ಹೈಸ್ಕೂಲು ಮತ್ತು PUC ಎರಡೂ ಸೇರಿಸ್ಕೊಂಡೆ ಒಂದು TET ಅನ್ನು ಮಾಡ್ತಾರೆ. ಅಂದರೆ ಈಗ ಡಿಗ್ರಿ ಕಾಲೇಜ್ ಲೆಕ್ಚರರ್ ಅಂದರೆ ಡಿಗ್ರಿ ಕಾಲೇಜ್ನಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಂದ್ರೆ KCET ಇದೆ. ಅದೇ 1ರಿಂದ 5ನೇ ತರಗತಿಗೆ ಆಗಬೇಕಂದ್ರೆ ಪೇಪರ್ 1 TET ಪಾಸ್ ಆಗಬೇಕು, GPTಗೆ ಪೇಪರ್ 2 ಪಾಸ್ ಆಗಬೇಕು TETನ. ಆದರೆ ನಡುವೆ ಇರತಕ್ಕಂಥ ಈ 9th 10th ಹೈಸ್ಕೂಲು ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಇದಕ್ಕೆ ಒಂದು ಎಲಿಜಿಬಲ್ ಟೆಸ್ಟ್ ಇಲ್ಲ. ಆ ಕಾರಣದಿಂದಾಗಿ ಇಲ್ಲಿ ಏನಾಗುತ್ತೆ ಅಂದರೆ 9th to 12th ಅಂತೇಳಿ ಒಂದು TETಯನ್ನು ನಡೆಸುವಂಥ ಚಾನ್ಸಸ್ ಇದೆ. ಅದು 2027 ಜನವರಿ 1ರ ನಂತರ. ಆದರೆ ರಾಜ್ಯ ಸರ್ಕಾರಗಳು ಮನಸ್ಸು ಮಾಡಿದರೆ ಇವತ್ತೇ ಅದಕ್ಕೆ ತಿದ್ದುಪಡಿಯನ್ನು ತಂದು ಅವರು TETಯನ್ನು ಕೂಡ ಮಾಡ್ಬೋದು. ಅದು ರಾಜ್ಯಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ವಿಚಾರ. ಆದರೆ ಮತ್ತೆ 2027 ಜನವರಿ 1 ಹೇಳಿದ್ರಿ ಅವತ್ತಾಗುತ್ತಾ ಅನ್ನೋದಾದರೆ ಇಲ್ಲ, ರಾಜ್ಯ ಸರ್ಕಾರಗಳು ಮನಸ್ಸು ಮಾಡಿದರೆ ಈ ಕ್ಷಣವೂ ಕೂಡ ಆಗ್ಬೋದಾಗಿರುತ್ತೆ. ಏನೇ ಇರಲಿ, ಯಾರೆಲ್ಲ PG ಮುಗಿಸ್ಕೊಂಡಿಲ್ವೋ, TET ಆಗಿಲ್ವೋ, ಮತ್ತು ಈಗ HSTR ಯಾವುದೇ ತಿದ್ದುಪಡಿ ಆದಂಥ ಮಾಹಿತಿಗಳು ಸಿಗದೇ ಇರೋದ್ರಿಂದ ಬಹುತೇಕ HSTR ಹಳೆ ಸೇನ್ ರೂಲ್ ಪ್ರಕಾರನೇ ನೇಮಕಾತಿ ಆಗ್ಬೋದು. ಆ ಕಾರಣದಿಂದಾಗಿ ಯಾರೆಲ್ಲ CTETಯನ್ನು TETಯನ್ನು ಪಾಸ್ ಮಾಡ್ಕೊಂಡಿಲ್ವೋ ಅಂಥವರು HSTRಗೆ ಓದುವಂಥದ್ದು ಒಳ್ಳೆಯದು. ಯಾಕೆಂದರೆ HSTR ನೋಟಿಫಿಕೇಶನ್ ಆದ ತಕ್ಷಣ ನೀವು ಓದೋಕೆ ಹೋದ್ರಿ ಅಂದರೆ ಅವಾಗ ಸಿಗೋದು 2 ರಿಂದ 3 ತಿಂಗಳು ಮಾತ್ರ. ಇಲ್ಲಿ ಏನಾಗುತ್ತೆ, GPTಗೆ ಯಾರು ಓದ್ತಾ ಇದ್ದಾರೋ ಅವ್ರಿಗಿದು ಹೆಲ್ಪ್ ಆಗಿಬಿಡುತ್ತೆ. ಆ ಕಾರಣದಿಂದಾಗಿ ಅಂದರೆ GPT ಅವ್ರಿಗೆ ಅಂದರೆ GPT ಓದಂಥವ್ರಿಗೆ ಅಂದರೆ ಆ ರೀತಿ ಹೇಳ್ತಾ ಇಲ್ಲ. ಈಗ GPT ಓದ್ತಾ ಇದ್ದಾರೆ ಆಲ್ರೆಡಿ, TET ಪೇಪರ್ 2 ಅನ್ನು ಪಾಸಾಗಿ GPSTRಗೋಸ್ಕರ GPSTR ನೇಮಕಾತಿಗೋಸ್ಕರ ಯಾರೆಲ್ಲ ತಯಾರಿಯನ್ನು ನಡೆಸಿದ್ದಾರೆ ಅವ್ರಿಗಿದು HSTR ಈಸಿ ಆಗುತ್ತೆ. ಹೆಂಗಂದರೆ GPT ಮತ್ತು HSTR ಸೇಮ್ ಸಿಲೆಬಸ್ ಇದೆ, ಆದರೆ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಇದೆ. ಹೆಂಗೆ, ಈ HSTRಗೆ 2 ಪೇಪರ್ಗಳಿವೆ, ಅವನ್ನ ನೀವು MCQ ಆಧಾರದಲ್ಲಿ ಇರುತ್ತೆ, ನೀವು ಜಸ್ಟ್ ಟಿಕ್ ಮಾಡಿ ಬಂದರೆ ಮುಗೀತು. ಆದರೆ GPTಗೆ ಹಂಗಲ್ಲ, 200 ಮಾರ್ಕ್ಸ್ ನೀವು ಡಿಸ್ಕ್ರಿಪ್ಟಿವ್ ಇರುತ್ತೆ, ಇನ್ನು 200 ಮಾರ್ಕ್ಸ್ MCQ ಇರುತ್ತೆ. ಸೊ ಇಲ್ಲಿ ಬರೆಯುವಂಥದ್ದು ಮತ್ತು MCQ ಆಧಾರಿತವಾದಂಥದ್ದು ಈ ರೀತಿ ಪ್ರಶ್ನೆಗಳು ಬೇರೆ ಇದಾವೆ ವಿನಃ ಇಲ್ಲಿ ಯಾವುದೇ ರೀತಿ ಸಿಲೆಬಸ್ ಚೇಂಜ್ ಇಲ್ಲ. ಅಂದರೆ ಓದುವಂಥ ಸಿಲೆಬಸ್ ಏನಿದೆ ಅದೆಲ್ಲವೂ ಕೂಡ ಸೇಮ್ ಇರೋದ್ರಿಂದ ಯಾರೆಲ್ಲ ಈ ಕ್ಷಣಕ್ಕೆ ಈಗಾಗಲೇ GPSTRಗೆ ನೇಮಕಾತಿಗಾಗಿ ನೀವು ಓದ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ HSTRಗೂ ಕೂಡ ಸರಳ ಆಗುತ್ತೆ. ನೀವು TET ಆಗಿಲ್ಲ ಅಂತೇಳಿ ನೀವೇನು ಮಾಡಿರ್ತೀರಿ, CTET ಆಗಿಲ್ಲ ಅಥವಾ TET ಆಗಿಲ್ಲ ಅಂತೇಳಿ ನೀವು PSTನೂ ಓದೋದು ಬಿಟ್ಟಿರ್ತೀರಿ, GPTನೂ ಓದೋದು ಬಿಟ್ಟಿರ್ತೀರಿ, ಮತ್ತು ಹೈಸ್ಕೂಲ್ ಕೂಡ ಓದ್ತಾ ಇರಲ್ಲ. ಸೊ ಸ್ನೇಹಿತರೆ, ಯಾರೆಲ್ಲ TET ಮತ್ತು CTETಯನ್ನು ಪಾಸಾಗಿಲ್ವೋ ನೀವು HSTR ಸಿಲೆಬಸ್ ಏನಿದೆ ಆ HSTR ಸಿಲೆಬಸ್ ಪ್ರಕಾರ ನಿಮ್ಮ ಒಂದು ಸಬ್ಜೆಕ್ಟನ್ನು ಓದ್ತಾ ಹೋಗುವಂಥದ್ದು ಭಾಳ ಒಳ್ಳೆಯದು. ಯಾಕೆಂದರೆ ಮುಂದೊಂದು ದಿನ ನೋಟಿಫಿಕೇಷನ್ ಆದಾಗ ನೀವು ಪ್ರಿಪೇರ್ ಆಗೋಕ್ಕೆ ಹೋದ್ರಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಿಮಗಿಂತ ಹೆಚ್ಚಿನ ರೀತಿಯಲ್ಲಿ ಓದಂಥವ್ರು ಇರ್ತಾರೆ. ಆ ಕಾರಣದಿಂದ ಅವಾಗ ಹೋಗಿ ನೀವು ಒಳ್ಳೆ ಎಫರ್ಟ್ ಹಾಕೋಕ್ಕೆ ಹೋದ್ರೂ ಕೂಡ ಚಾನ್ಸ್ ಸಿಗೋಲ್ಲ. ಮತ್ತೆ ನೀವು ಏನು ಪೇಚಾಡ್ತೀರಿ, ಇಲ್ಲ ನಮ್ಗೆ ಈ ಮಾಹಿತಿ ಮುಂದೆ ನಮ್ಗೆ ಗೊತ್ತಾಗಲಿಲ್ಲ, ಆ ಕಾರಣಕ್ಕೆ ನಾವು ಓದಲಿಲ್ಲ,
ಸೊ ಈ ರೀತಿ ಎಲ್ಲ ಪೇಚಾಡುವಂಥದ್ದು ಬೇಡ. ಒಟ್ಟಾರೆಯಾಗಿ ನಾನು ಹೇಳ್ತಾ ಇರುವಂಥದ್ದು ಏನಂತಂದರೆ, ಇದು ಮುಂದಕ್ಕೆ ಹೋಗಲಿ ಅದಾಗಲಿ ಅಂತಲ್ಲ, ಇಷ್ಟೊತ್ತಿಗಾಗಲೇ HSTR ನೇಮಕಾತಿಗೆ ಸಂಬಂಧಪಟ್ಟಾಗಿ ಏನಾದರೂ ಹೊಸ ರೂಲ್ಸ್ ನಿಯಮಗಳು ಬರೋದಾಗಿದ್ದರೆ ಬರ್ತಿದ್ವು. ಬಟ್ ಇದುವರೆಗೂ ಬಂದಿಲ್ವಲ್ಲ, ಆ ಕಾರಣದಿಂದಾಗಿ ಹಳೆಯ CN ರೂಲ್ ಪ್ರಕಾರನೇ ನೇಮಕಾತಿ ನಡೀಬಹುದು. ಯಾರೆಲ್ಲ TET ಪಾಸ್ ಆಗಿಲ್ವೋ ಅಥವಾ PG ಮುಗಿಸ್ಕೊಂಡಿಲ್ವೋ ಅಂಥವ್ರು ಓದೋದು ಬಿಡಬೇಡ್ರಿ. ನೀವು HSTRನಾದರೂ ನೀವು ಪ್ರಿಪೇರ್ ಆಗಿರಿ. ಓದ್ತಾ ಹೋಗಿ ನಿಮ್ಮ ಜ್ಞಾನ ಹೆಚ್ಚಾಗುತ್ತೆ. ಅದ್ರ ಹೊರತು ಮತ್ತೇನೂ ಲಾಸ್ ಆಗಲ್ವಲ್ಲ ಅನ್ನುವಂಥ ಮಾಹಿತಿಯನ್ನು ನಿಮಗೆ ತಲುಪಿಸೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ಅಂದರೆ ಇದು ಇಲ್ಲೇನೋ TET ನಡೆಸಬೇಕು ಮತ್ತು ಅದೊಂದು 6 ತಿಂಗಳೋ ವರ್ಷನೋ ಮುಂದಕ್ಕೆ ಹೋಗ್ಬೇಕು ಅನ್ನೋಂಥದ್ದು ನನ್ನ ಉದ್ದೇಶ ಅಲ್ಲ. ಅದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅಂದರೆ ಹಳೆ CN ರೂಲ್ ಪ್ರಕಾರ ಏನಾದರೂ ನೇಮಕಾತಿ ನಡೆದರೆ TET CTET ಪಾಸ್ ಆಗದೇ ಇರೋರಿಗೂ ಅನುಕೂಲ ಆಗುತ್ತೆ. ಹಾಗೆ ಯಾರೆಲ್ಲ TET CTET ಪಾಸ್ ಆಗಿದ್ರಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಒಟ್ಟಾರೆಯಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶ ಸಿಗುತ್ತೆ. ಮತ್ತೇನಾದರೂ ಅಚಾನಕ್ಕಾಗಿ ಈ HSTRದು ನಿಯಮಗಳೇನಾದರೂ ತಿದ್ದುಪಡಿ ಆದಲ್ಲಿ TET ಏನಾದರೂ ಕಡ್ಡಾಯ ಅಂತ ಏನಾದರೂ ಅಚಾನಕ್ ಮುಂದಿನ ದಿನಗಳಲ್ಲಿ ಮಾಡಿದರೆ, ಅಂದರೆ ನಾನು ಈ ಕ್ಷಣದಷ್ಟೇ ಮಾತಾಡ್ತಾ ಇದ್ದೀನಿ, ಒಂದು ವೇಳೆ ಮುಂದಿನ ದಿನಗಳಲ್ಲಿ PG ಮತ್ತು TET ಕಡ್ಡಾಯ ಮಾಡಿದರೆ ಆಗ ನೀವು ಪೇಪರ್ 3 ಬರ್ಕೊಂಡು TET ಪಾಸ್ ಆಗೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಯಾರೆಲ್ಲ TET ಪಾಸ್ ಆಗಿಲ್ವೋ ಅವರು ಮುಂದೊಂದು ದಿನ TET ಪಾಸ್ ಮಾಡಿಕೊಂಡು HSTRದಲ್ಲಿ ಭಾಗವಹಿಸಬಹುದಾಗಿರುತ್ತೆ. ಸೊ ಇದಿಷ್ಟು ಮಾಹಿತಿಯನ್ನು ನೀಡೋಣ ಅಂಥೇಳಿ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.